ನನ್ನ ಪ್ರೀತಿಯ ಮುದ್ದು ಮಕ್ಕಳೇ, ಹೇಗಿದ್ದೀರಾ? ನನ್ನ ಕತೆ ಚಾನಲ್ ನೋಡಿದ್ದೀರಾ? ನೋಡಿ ಮಕ್ಕಳೇ, ಓದೋ ಟೈಮ್ನಲ್ಲಿ ಓದಿ, ಆಟ ಆಡೋ ಟೈಮ್ನಲ್ಲಿ ಆಟ ಆಡಿ, ಹಾಗೆ ಕತೆ ಅಂತ ಬಂದಾಗ ನನ್ನ ಚಾನಲ್ ಕತೆ ಟೈಮ್ ನೋಡಿ. ಹಾಗೆ ಈ ದಿನವೂ ಸಹ ಹೊಸ ಕತೆಯೊಡನೆ ನಿಮ್ಮೊಂದಿಗೆ ಬಂದಿದ್ದೇನೆ. ಹಾಗಾದರೆ ಕತೆ ಸ್ಟಾರ್ಟ್ ಮಾಡೋಣವಾ? ಲಿಲಿ ಎಂಬ ಇಲಿಯ ಕತೆ. ಲಿಲಿ ಎಂಬ ಒಂದು ಪುಟ್ಟ ಇಲಿಗೆ ಸುಂದರವಾದ ಒಂದು ಒಳ್ಳೆಯ ಮನೆ ಇತ್ತು. ಆದರೂ ಅದಕ್ಕೆ ಬಯಲಲ್ಲಿ ಇರುವುದೆಂದರೆ ಬಲು ಇಷ್ಟ. ಆಗಾಗ್ಗೆ ಅದು ಮರದ ತೋಪಿನಲ್ಲಿ, ಹೊಲದಲ್ಲೋ ಉದ್ಯಾನದಲ್ಲೋ ಮಲಗಿ ನಿದ್ರಿಸುತ್ತಿತ್ತು. ರಾತ್ರಿ ಬಾನಿನಲ್ಲಿ ಚಂದ್ರನು ಹೊಳೆಯುವುದನ್ನು, ನಕ್ಷತ್ರಗಳು ಮಿನುಗುವುದನ್ನು ನೋಡುವುದು ಅದಕ್ಕೆ ತುಂಬ ಇಷ್ಟ. ರಾತ್ರಿ ತಂಪಾದ ಗಾಳಿ ಮೈಗೆ ಸೋಂಕಿದರೆ ಸಾಕು, ಎಲ್ಲಿಲ್ಲದ ಸಂತೋಷ ಲಿಲಿಗೆ ಆಗುತ್ತಿತ್ತು. ಆದರೆ ರಾತ್ರಿ ಚಳಿ ಜಾಸ್ತಿಯಾದರೆ ಮಾತ್ರ ಅದಕ್ಕೆ ಸಹಿಸಲು ಆಗುತ್ತಿರಲಿಲ್ಲ. ಇದಕ್ಕೆ ಏನಾದರೂ ಉಪಾಯ ಮಾಡಲು ಅದು ಯೋಚಿಸುತ್ತಿತ್ತು. ಹೀಗಿರುವಾಗ ಅದಕ್ಕೆ ಒಂದೆಡೆ ಒಂದು ಖಾಲಿ ಬೆಂಕಿ ಪೊಟ್ಟಣ ಸಿಕ್ಕಿತು. ಅದನ್ನು ಎತ್ತಿಕೊಂಡಾಗ ಅದಕ್ಕೆ ಒಂದು ಯೋಚನೆ ಹೊಳೆಯಿತು. ಅದು ಆ ಬೆಂಕಿ ಪೊಟ್ಟಣದಲ್ಲಿ ಇದ್ದ ಬೆಂಕಿ ಕಡ್ಡಿಗಳನ್ನು ಖಾಲಿ ಮಾಡಿ ಅದರಲ್ಲಿ ಹೂವಿನ ಎಲೆಗಳನ್ನು ತುಂಬಿಸಿತು. ಈಗ ಲಿಲಿಯ ಹೂವಿನ ಹಾಸಿಗೆ ಸಿದ್ಧವಾಯಿತು. ಅದನ್ನು ಲಿಲಿ ಉದ್ಯಾನದಲ್ಲಿ ತನಗೆ ಇಷ್ಟವಾದ ಒಂದು ಗುಲಾಬಿ ಗಿಡದ ಬಳಿ ಹುಲ್ಲು ಹಾಸಿನಲ್ಲಿ ಇರಿಸಿತು. ಲಿಲಿ ತನ್ನ ಸ್ನೇಹಿತರೊಂದಿಗೆ ಹಲವು ಮನೆಗಳಿಗೆ ಹೋಗಿ ಆಹಾರವನ್ನು ಸಂಪಾದಿಸಿಕೊಂಡು ಬರುತ್ತಿತ್ತು. ಅದನ್ನು ತಿಂದು ರಾತ್ರಿ ಆ ಬೆಂಕಿ ಪೊಟ್ಟಣದ ಹಾಸಿಗೆಯಲ್ಲಿ ಮಲಗಿತು. ಈಗ ಅದಕ್ಕೆ ರಾತ್ರಿ ತನಗೆ ಇಷ್ಟವಾದ ಜಾಗದಲ್ಲಿ ಚಂದ್ರ ತಾರೆಗಳನ್ನು ನೋಡುತ್ತಾ ನುಣುಪಾದ ಹಾಸಿಗೆಯಲ್ಲಿ ಚಳಿಯಿಂದ ದೂರವಾಗಿ ಸುಖವಾಗಿ ಮಲಗಿತು. ಈ ಕತೆ ಕೇಳಿ ಸಂತೋಷ ಆಯ್ತಲ್ವಾ? ಹಾಗಾದರೆ ಇನ್ನೂ ಅನೇಕ ಕತೆಗಳೊಡನೆ ನಿಮ್ಮ ಜೊತೆ ಬರ್ತೇನೆ. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.